ಹೀಗೆ 13ನೇ ಮಹಡಿಯಿಂದ ಕೆಳಗೆ ಬಿದ್ದಿರುವ ಯುವತಿ. ಅಯ್ಯೋ, ಮಗಳಿಗೆ ಏನಾಯ್ತು ಏನೋ ಅಂತ ಶವಾಗಾರದ ಮುಂದೆ ಬಂದಿರುವ ಕುಟುಂಬಸ್ಥರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಶವಾಗಾರದ ಮುಂದೆ. ಹೌದು, ಪ್ರತಿಷ್ಠಿತ ಗೀತಂ ಯೂನಿವರ್ಸಿಟಿಯಲ್ಲಿ 13ನೇ ಮಹಡಿಯಿಂದ 19 ವರ್ಷದ ನಯನ ಎಂಬ ಯುವತಿ ಕೆಳಗೆ ಬಿದ್ದು ಜೀವ ಬಿಟ್ಟಿದ್ದಾಳೆ. ಹಬ್ಬಕ್ಕೆ ಅಂತ ಮನೆಗೆ ಹೋಗಿದ್ದ ನಯನ 15ರಂದು ಕಾಲೇಜಿಗೆ ಬಂದಿದ್ಲು. ನಗುನಗುತ್ತಾ ಮಗಳನ್ನ ಕಾಲೇಜಿಗೆ ಬಿಟ್ಟು ಹೋಗಿದ್ದ ಪೋಷಕರಿಗೆ ರಾತ್ರಿ ಕಳೆದು ಹಗಲಾಗುತ್ತಿದ್ದಂತೆ ಮಗಳ ಸಾವಿನ ಸುದ್ದಿ ಬಂದಿದೆ. ಬೇಗ ಬನ್ನಿ ಅಂದ್ರು ಬಂದ್ವಿ. ಅವ್ರೇನು ಹೇಳಿಲ್ವಾ ಏನಾಗಿದೆ? ಇದು ಲಿಫ್ಟ್ ಇದೆ ಅದರಲ್ಲಿ ಅದು ಇದು ಕರೆಕ್ಟಾಗಿ ಮಾಡಿ, ಸೇಫ್ಟಿ ಇಲ್ಲ, ಲಾಕ್ ಇಲ್ಲ, ಏನಿಲ್ಲ. ನಿಮಗೇನೋ ಅನುಮಾನ ಇದೆ? ಇನ್ನು ಪೋಷಕರಿಗಿದ್ದ ಏಕೈಕ ಮಗಳು ನಯನ. ಹೀಗಾಗಿಯೇ ಒಳ್ಳೆಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿಸಬೇಕು ಅಂತ ಲಕ್ಷಾಂತರ ರೂಪಾಯಿ ಹಣ ಕಟ್ಟಿ ಗೀತಂ ಯೂನಿವರ್ಸಿಟಿಯಲ್ಲಿ ಓದಿಸ್ತಾ ಇದ್ರು. ಆದ್ರೆ ಮಗಳು ಖಿನ್ನತೆಗೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಇಹಲೋಕ ತ್ಯಜಿಸಿದ್ದಾಳೆ ಅಂತ ಗೊತ್ತಿಲ್ಲ. ಇನ್ನು ಕಾಲೇಜಿನ ಪಿಜಿಯಲ್ಲಿ ಲಿಫ್ಟ್ ಮಾಡುವ ಜಾಗದಲ್ಲಿ ಯುವತಿ ಪ್ರಾಣ ಕಳೆದುಕೊಂಡಿದ್ದು ಯಾವುದೇ ಮುಂಜಾಗ್ರತೆ ಇಲ್ಲದೆ ಇರೋದನ್ನ ಪೋಷಕರು ಖಂಡಿಸಿದ್ದಾರೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಯುವತಿಯ ಸಾವಿಗೆ ನಿಖರ ಕಾರಣ ಏನು ಅಂತ ಹುಡುಕುತ್ತಿದ್ದಾರೆ. ಗೀತಂ ಯೂನಿವರ್ಸಿಟಿಯಲ್ಲಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸು ನಯನ 19 ವರ್ಷ, ಸರ್ಜಾಪುರ ವಾಸಿ. ಇಲ್ಲಿ ಬಂದು ಲಾಸ್ಟ್ 2 ಇಯರ್ಸ್ನ ಸ್ಟಡಿ ಮಾಡ್ತಾಯಿದ್ದಾರೆ. ಸೊ ಅವರು ಹಾಸ್ಟೆಲಲ್ಲಿ ವಾಸ ಆಗಿರ್ತಾರೆ. ನಿನ್ನೆ ಆಕೆ ಒಂದು ಹೊಸ ಲಿಫ್ಟು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಆ ಲಿಫ್ಟ್ಗೆ ಮೇಲೆ ಹೋಗ್ಬಿಟ್ಟು 13ನೇ ಮಹಡಿಯಿಂದ ಬಿದ್ದಿದ್ದಾರೆ. ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ. ಯಾಕಾಗಿ ಆ ಥರ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರ ತಂದೆ ತಾಯಿ ಮತ್ತು ಅವ್ರ ಸ್ಟೂಡೆಂಟ್ಸು ಇದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಬೇಕಾಗಿದೆ. ಈಗ ಪೋಸ್ಟ್ಮಾರ್ಟಮ್ ಮಾಡಿ ಪೇರೆಂಟ್ಸ್ಗೆ ಕಾನೂನು ಪ್ರಕಾರ ಕೊಡ್ತೀವಿ. ಮುಂದೆ ತನಿಖೆಯಲ್ಲಿ ಏನಾಗುತ್ತೋ ಅದರಂತೆ ಕಾನೂನು ರೀತಿ ಕ್ರಮ ಕೈಗೊಳ್ತದೆ. ಈಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರ್ತದೆ. ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ಇದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಕಂಡು ಬಂದರೂ ಸಹ ತನಿಖೆಯಿಂದ ಇದು ದೃಢಪಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಕಾಲೇಜು ಆಡಳಿತ ಮಂಡಳಿ ಕೂಡ ನಿರ್ಲಕ್ಷ್ಯ ಅಂದರೆ ಲಿಫ್ಟ್ ಆಗ್ತಿರೋಂಥ ಜಾಗದಲ್ಲಿ ಯಾವುದೇ ರೀತಿಯ ಬಂದೋಬಸ್ತ್ ಮಾಡಿಲ್ಲ ಕಾಲೇಜು. ಅದು ತನಿಖೆಯಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಇದ್ರೆ ಖಂಡಿತ ನಾವು ಆ ನಿರ್ಲಕ್ಷ್ಯತೆಗೆ ಕಾನೂನು ಕ್ರಮ ಜರುಗಿಸ್ತೀವಿ. ಒಟ್ಟಾರೆ ಬಾಳಿ ಬದುಕಬೇಕಿದ್ದ ಯುವತಿ ಅದ್ಯಾವ ವಿಚಾರಕ್ಕೆ ಹತ್ಯೆಗೆ ಶರಣಾಗಿದ್ದಾಳೆ ಅನ್ನೋದು ನಿಗೂಢವಾಗಿದೆ. ಯುವತಿಯ ಸಾವಿನ ನಿಖರ ಕಾರಣ ಪೊಲೀಸ್ ತನಿಖೆಯ ನಂತರವೇ ತಿಳಿಯಬೇಕಾಗಿದೆ. ಆದ್ರೆ ಕ್ಷುಲ್ಲಕ ಕಾರಣಕ್ಕೆ ಯುವತಿಯರು ಹಾಗೂ ಯುವಕರು ಪ್ರಾಣ ತೆಗೆದುಕೊಳ್ಳುವ ಕಡೆಗೆ ಮುಖ ಮಾಡ್ತಾ ಇರೋದು ವಿಪರ್ಯಾಸವೇ ಸರಿ.